ಈ ಶಾಸಕಾಂಗದ ಹೆಡ್ ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳದ್ದು ಇವ್ರದ್ದು ನೋಡಿದಾಗ ಇಲ್ಲೂ ಸಹಿತ ಆಯ್ಕೆ ಪ್ರೊಸೆಸ್ ಹೆಂಗಿರ್ತದೆ ಏನು. ಇವತ್ತು ಸ್ವತಃ ರಾಹುಲ್ ಗಾಂಧಿಯವರು ಈ ಎಲೆಕ್ಷನ್ ಕಮಿಷನ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ, ಇಲ್ಲಪ್ಪ ಇದು ನಡೀತಾ ಇದೆ, ಇಲ್ಲೇ ಅವ್ಯವಹಾರಗಳು ನಡೀತಾ ಇದ್ದಾವೆ, ಅದನ್ನು ನೀವು ತಳ್ಳೀಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ, ಸರ್ಕಾರದ ಪರ ಇರ್ತೀರಿ ಅನ್ನೋಂಥ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವೆಲ್ಲ ಗಮನಿಸಿದಾಗ ಟೋಟಲಾಗಿ ವ್ಯವಸ್ಥೆ ಏನಪ್ಪ ಅಂತಂದ್ರೆ ಇವತ್ತು ನಾವೆಲ್ಲರೂ ಮರುಚಿಂತನೆ ಮಾಡುವಂಥದ್ದು. ಆ ದಿಶೆಯಲ್ಲೇ ಎಷ್ಟಾಗ್ತದೆ ಗೊತ್ತಿಲ್ಲ. ಆದರೆ ತುರ್ತು ಮಾತ್ರ ನಮ್ಮ ಜನಾರ್ದನ್ ರೆಡ್ಡಿ ಅವರು ಏನಪ್ಪ ಅಂತಂದ್ರೆ ಜಾಮೀನು ಹೊರಗೆ ಬಂದಿದ್ದಾರೆ. ಇದರಲ್ಲವರು ಆ ಆರೋಪದಿಂದ ಅಥವಾ ಅಪರಾಧದಿಂದ ಹೊರಗೆ ಬಂದಿದ್ದಾರಂತಲ್ಲ, ಆದರೆ ಇದು ಜಾಮೀನು ಕೊಡು ಯಾಕೆ ಬೇಕಾಗಿತ್ತು ಅನ್ನುವಂಥದ್ದು. ಯಾಕಂದ್ರೆ 800 ಕೋಟಿ ರೂಪಾಯಿ ಕೈ ಸಿಕ್ಕಂತ ಏನು ಎಷ್ಟಾದ್ರೂ ಗೊತ್ತಿಲ್ಲ, 800 ಕೋಟಿ ರೂಪಾಯಿಗಳ ಅಪರಾಧ ನಡೆದದ. ಇದಕ್ಕೆ ಇಷ್ಟ ಶಿಕ್ಷಣ ಅನ್ನುವಂಥದ್ದು. ಯಾಕೆ 1000-2500 ತೊಗೊಳೋರು ಇನ್ನೂ ಶಿಕ್ಷೆ ಆಗ್ತಿರ್ತವೆ, ಮತ್ತೇನೋ ಆಗ್ತದೆ, ತೊಂದರೆಗಳು ಆಗ್ತಿರ್ತವೆ, ಪೊಲೀಸರ ಕಾಟ ಯಾವ ರೀತಿ ಆಗ್ತಿರ್ತದೆ. ಇಂಥ ದೊಡ್ಡವ್ರಿಗೆ ಯಾರು ಶಿಕ್ಷೆ ಕೊಡೋರು ಅಂತ. ಯಾಕಂದ್ರೆ ಈಗಾಗಲೇ ಇಂಥ ಹಗರಣ ಸಾಕಷ್ಟಾಗಿದ್ದಾವೆ, ಸಾಕಷ್ಟು ಜನ ಇಂಥವುಗಳಿಂದ ಹೊರಗೂ ಬಂದಿದ್ದಾರೆ. ಈ ಎಲ್ಲ ನೆಲೆಯಲ್ಲಿ ರೆಡ್ಡಿಯವ್ರು ಸಿಕ್ಕಂಥ ಜಾಮೀನು ಅವ್ರಿಗೆ ಅದು ಅನುಕೂಲ ಹೆಚ್ಚಾಗ್ತದೆ ಅಂತೇಳಿ ಭಾಳ ಜನರ ಅಭಿಪ್ರಾಯ. ಏನೋ ಆಗಲಿ, ಒಂದು ಗ್ರೌಂಡ್ ಮೇಲೆ ಯಾವ ಗ್ರೌಂಡು ವಿಶೇಷವಾಗಿ ಇವರು MLA ಇರೋದು, ಜೊತೆಗೆ ಈಗಾಗಲೇ ಶಿಕ್ಷೆ ಅನುಭವಿಸಿದ್ದಾರೆ ಆ ದಿಶೆಯಲ್ಲಿ CBI ಕೋರ್ಟ್ನೆಲ್ಲ. ಅದಕ್ಕೆ ಆ ಎಲ್ಲ ಕಾರಣಗಳಿಂದ ಇವ್ರಿಗೆ ಮಂಜೂರು ಮಾಡಿದ್ದಪ್ಪ ನಾವು ಯೋಗ್ಯರಂತೆ ತೆಲಂಗಾಣ ಹೈಕೋರ್ಟ್ಗೆ ಅನಿಸದ. ಇನ್ನು ಮುಂದಿನ ದಿನದಲ್ಲಿ ಏನೇನು ಆಗ್ತದೆ ನೋಡೋಣ. ತುರ್ತು ದಾಳಿಯಿಂದ ರೆಡ್ಡಿ ಬಚಾವ್ ಅಂತ ಹೇಳ್ತಾ ಇದ್ರ ಮೇಲೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೆ ಹೋಗ್ಬಾರ್ರಿ. H60 ನ್ಯೂಸ್ ಅರ್ಥತೆ ಸೀತಾರಾಮನ್ ಸತ್ಯಕ್ಕೆ ವಂದನೆಗಳು.